ತುಮಕೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಮಗ ಕೃಷ್ಣ ಜೆ ರಾವ್ ಅವರು ಹೆಣ್ಣೊಬ್ಬಳನ್ನು ವಂಚಿಸಿ ಆಕೆಗೆ ಮಗು ಕರುಣಿಸಿದಂತಹ ಪ್ರಕರಣ ಸದ್ಯಕ್ಕೆ ಹೈಕೋರ್ಟ್ನಲ್ಲಿ ಒಂದು ಹಂತದಲ್ಲಿ ಮಧ್ಯಂತರ ಆದೇಶ ಆಗಿದೆ. ಆ ಮಗುವಿನ ಲಾಲನೆ ಪಾಲನೆಗಾಗಿ ತಿಂಗಳಿಗೆ 75,000 ರು ಪರಿಹಾರ ಧನ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಮಧ್ಯಂತರ ಆದೇಶ ನೀಡಿದೆ ಮತ್ತು ಕೃಷ್ಣ ಜೆ ರಾವ್ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣದ ವಿಚಾರಣೆಗೆ ತಡೆ ನೀಡಿದೆ. ಕೃಷ್ಣ ಜೆ ರಾವ್ ಅವರ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣದ ತನಿಖೆಯನ್ನು ಪುತ್ತೂರು ಮಹಿಳಾ ಠಾಣಾ ಪೊಲೀಸರು ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ದರು. ಈ ಆರೋಪ ಪಟ್ಟಿಯಲ್ಲಿ ಕೃಷ್ಣ ಜೆ ರಾವ್ ಮತ್ತು ಅವರ ತಂದೆ ಜಗನ್ನಿವಾಸ ರಾವ್ ಮತ್ತು ಸೋದರ ಸಂಬಂಧಿ ಇವು ಆರೋಪಿಗಳಾಗಿದ್ದರು. ಜಗನ್ನಿವಾಸ ರಾವ್ ಮತ್ತು ಅವರ ಸಂಬಂಧಿ ಈ ಬಗ್ಗೆ ರಾಜ್ಯ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿ ತಮ್ಮನ್ನು ಆ ಪ್ರಕರಣದಿಂದ ಕೈ ಬಿಡಬೇಕೆಂದು ಕೋರಿಕೊಂಡಿದ್ದರು. ರಾಜ್ಯ ಹೈಕೋರ್ಟು ಅವರಿಬ್ಬರ ವಿರುದ್ಧದ ತನಿಖೆಗೆ ತಡೆ ನೀಡಿತ್ತು. ಆದ್ದರಿಂದ ಪುತ್ತೂರು ಮಹಿಳಾ ಠಾಣಾ ಪೊಲೀಸರು ಅವರಿಬ್ಬರನ್ನು ಹೊರತುಪಡಿಸಿ ಕೃಷ್ಣ ಜೆ ರಾವ್ ವಿರುದ್ಧ ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ದಾರೆ. ಆದ್ದರಿಂದ ಈ ದೋಷಾರೋಪಣಾ ಪಟ್ಟಿಯನ್ನೇ ರದ್ದುಪಡಿಸಬೇಕು ಅಂತ ಹೇಳಿ ಕೃಷ್ಣ ಜೆ ರಾವ್ ರಾಜ್ಯ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಸಲ್ಲಿಸಿದ್ದರು. ಅದು ನಾಗಪ್ರಸನ್ನ ಅವರ ನೇತೃತ್ವದ ನ್ಯಾಯಪೀಠದ ಮುಂದೆ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಈ ಪ್ರಕರಣದ ಕೂಲಂಕಷ ವಿಚಾರಣೆ ನಡೆಸಿ ಸಂತ್ರಸ್ತೆಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಆ ಮಗುವಿನ ಲಾಲನೆ ಪಾಲನೆಗಾಗಿ ಕೃಷ್ಣ ಜೆ ರಾವ್ ಮತ್ತು ಆತನ ಮನೆಯವರು ತಿಂಗಳಿಗೆ 75,000 ರು ಪರಿಹಾರ ಕೊಡಬೇಕು ಅಂತ ಹೇಳಿ ಮಧ್ಯಂತರ ಆದೇಶ ನೀಡಿದ್ದಾರೆ ಮತ್ತು ಪ್ರಕರಣದ ತನಿಖೆಗೆ ತಡೆ ನೀಡಿದ್ದಾರೆ. ರಾಜ್ಯ ಹೈಕೋರ್ಟು ಆ ಮಗುವಿನ ಜೈವಿಕ ತಂದೆ ಕೃಷ್ಣರಾವ್ ಎಂಬುದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಕೃಷ್ಣ ಜೆ ರಾವ್ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಮಗುವಿನ ರಕ್ತದ ಮಾದರಿ ಮತ್ತು ಕೃಷ್ಣ ಜೆ ರಾವ್ ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಲಾಗಿತ್ತು. ಅದರ ವೈಜ್ಞಾನಿಕ ವಿಶ್ಲೇಷಣೆ ನಡೆದಾಗ ಅದು ಟ್ಯಾಲಿಯಾಗಿತ್ತು. ಆದ್ದರಿಂದ ಆ ಮಗುವಿಗೆ ಕೃಷ್ಣ ಜೆ ರಾವ್ ಅವರೇ ಜೈವಿಕ ತಂದೆ ಎನ್ನುವುದು ದೃಢಪಟ್ಟಿತ್ತು. ಈ ಅಂಶವನ್ನೇ ಬಲವಾಗಿ ಸಮರ್ಥಿಸಿದಂಥ ರಾಜ್ಯ ಹೈಕೋರ್ಟು ಇಂಥ ಒಂದು ಮಧ್ಯಂತರ ಆದೇಶ ನೀಡಿದೆ. ಮುಂದಿನ ದಿನಾಂಕಕ್ಕೆ ಅದರ ವಿಸ್ತೃತ ವಿಚಾರಣೆ ನಡೆಯಲಿದೆ. ಈಗ ಪ್ರಶ್ನೆ ಇರುವುದು ಏನಂತ ಹೇಳಿದರೆ, ಕೃಷ್ಣ ಜೆ ರಾವ್ ಅವರು ಸಂತ್ರಸ್ತ ಯುವತಿಯನ್ನು ಮದುವೆ ಆಗ್ತಾರಾ ಎನ್ನುವುದು, ಅಥವಾ ರಾಜ್ಯ ಹೈಕೋರ್ಟಿನ ತೀರ್ಮಾನವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹೇರುತ್ತಾರಾ ಅಂತ ಹೇಳಿ ಕೆಲವರಿಗೆ ಸಂಶಯಗಳಿವೆ. ರಾಜ್ಯ ಹೈಕೋರ್ಟಿನ ಏಕಸದಸ್ಯ ಪೀಠ ಈ ಮಧ್ಯಂತರ ಆದೇಶವನ್ನು ನೀಡಿರುವುದು ಪೂರ್ಣ ಪ್ರಮಾಣದ ಆದೇಶವಲ್ಲ. ಮಧ್ಯಂತರ ಆದೇಶವನ್ನು ವಿಭಾಗೀಯ ಪೀಠದಲ್ಲಿ ಪ್ರಶ್ನಿಸಲಿಕ್ಕೆ ಅವಕಾಶ ಇದೆಯೋ ಇಲ್ಲವಂತೆ. ಕೃಷ್ಣ ಜೆ ರಾವ್ ಅವರು ಸಲ್ಲಿಸಿದಂಥ ರಿಟ್ ಪಿಟಿಷನ್ನು ಕ್ರಿಮಿನಲ್ ಅರ್ಜಿ. ಈ ಕ್ರಿಮಿನಲ್ ಅರ್ಜಿಯ ಮೇಲೆ ಯಾವುದೇ ತೀರ್ಮಾನ ಬಂದರೂ ಅದನ್ನು ಪ್ರಶ್ನಿಸಲು ರಾಜ್ಯ ಹೈಕೋರ್ಟ್ನಲ್ಲಿ ಸಾಧ್ಯ ಇಲ್ಲ. ಬದಲಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಬೇಕು. ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಏಕಸದಸ್ಯ ಪೀಠದ ಆದೇಶವನ್ನು ವಿಭಾಗೀಯ ಪೀಠದಲ್ಲಿ ಪ್ರಶ್ನಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಕ್ರಿಮಿನಲ್ ಪಿಟಿಷನ್ ಅನ್ನು ಏಕಸದಸ್ಯ ಪೀಠದ ಆದೇಶವನ್ನು ಸುಪ್ರೀಂ ಕೋರ್ಟಿನಲ್ಲೇ ಪ್ರಶ್ನಿಸಬೇಕು. ಈಗ ಪ್ರಶ್ನೆ ಇರೋದು ಇಷ್ಟೇ, ಕೃಷ್ಣ ಜೆ ರಾವ್ ಅವರು ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ
ಮೇಲ್ಮನವಿ ಸಲ್ಲಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ರಾಜ್ಯ ಹೈಕೋರ್ಟಿನ ಏಕಸದಸ್ಯ ಪೀಠ ಸದ್ಯಕ್ಕೆ ಹೊರಡಿಸಿರುವಂಥ ಆದೇಶ ಕೇವಲ ಮಧ್ಯಂತರ ಆದೇಶ, ಇಂಟ್ರಿಮ್ ಆರ್ಡ್ರ್ ಅಂತ ಹೇಳ್ತೇವೆ. ಇಂಟ್ರಿಮ್ ಆರ್ಡ್ರ್ನ ಮೇಲೆ ಅಪೀಲು ಹೋಗಲಿಕ್ಕೆ ಅವಕಾಶಗಳು ಕಡಿಮೆ. ವಿಸ್ತೃತವಾದ ವಿಚಾರಣೆ ನಡೆದು ಅಂತಿಮ ಆದೇಶ ಬಂದ ನಂತರ ಆ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಮುಂದಿನ ಆದೇಶ ಬರುವ ಮೊದಲು ಮಧ್ಯಂತರ ಆದೇಶದಲ್ಲಿ ಸೂಚಿಸಿರುವಂತೆ ಕೃಷ್ಣ ಜಯರಾವ್ ಅವರು ಆ ಮಗುವಿನ ಲಾಲನೆ ಪಾಲನೆಗಾಗಿ 75,000 ರೂಗಳನ್ನು ಪಾವತಿಸಲೇಬೇಕು. ಪಾವತಿಸದೇ ಇದ್ದಲ್ಲಿ ಹೈಕೋರ್ಟಿನ ಸೂಚನೆಯನ್ನು ಉಲ್ಲಂಘಿಸಿದಂತ ಆಗುತ್ತದೆ ಮತ್ತು ಆದೇಶವನ್ನು ಪ್ರಶ್ನಿಸಲು ಇರುವಂತಹ ಅವಕಾಶಗಳನ್ನು ಕಳೆದುಕೊಳ್ಳುವಂತಾಗುತ್ತದೆ. ಅದರಿಂದಾಗಿ ಅವರು ಸದ್ಯಕ್ಕೆ ಪೂರ್ಣ ಪ್ರಮಾಣದ ವಿಚಾರಣೆ ನಡೆದು ಆದೇಶ ಬರುವವರೆಗೆ ತಿಂಗಳಿಗೆ 75,000 ರೂಗಳಂತೆ ಪಾವತಿ ಮಾಡುತ್ತಾ ಹೋಗ್ತಾರೆ. ಈ ಮಧ್ಯೆ ಸಂತ್ರಸ್ತೆಯ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದಂತಹ ಮತ್ತು ಆಕೆಗೆ ಬೆಂಬಲವಾಗಿ ನಿಂತಹ ಕಾಂಗ್ರೆಸ್ ಮುಖಂಡೆ ಪ್ರತಿಭಾ ಕುಳಾಯಿ ಅವರು ತಮ್ಮ ಅಭಿಪ್ರಾಯದಲ್ಲಿ ಕೃಷ್ಣ ಜಯರಾವ್ ಅವರು ಮದುವೆ ಆಗ್ತಾರೆ, ತನ್ಮೂಲಕ ಆ ಹೆಣ್ಣಿಗೆ ನ್ಯಾಯ ಸಿಗ್ತದೆ. ಒಂದು ವೇಳೆ ಮದುವೆ ಆಗದೆ ಅವರು ಕಾನೂನಿನ ಹೋರಾಟಕ್ಕೆ ಮುಂದಾದರೆ ನಾವು ಸಹಜವಾಗಿಯೇ ಈ ಪ್ರಕರಣವನ್ನು ಇನ್ನು ಮುಂದಿನ ಹಂತಕ್ಕೆ, ಅಂದರೆ ಪ್ರತಿಭಟನೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಮನವೊಲಿಸುವಂಥ ಪ್ರಯತ್ನಗಳಿರ್ಬೋದು, ಈ ರೀತಿಯಾಗಿ ನಾವು ಮಾಡ್ತೇವೆ. ಇದನ್ನು ಸಾರ್ವಜನಿಕವಾಗಿ ಇದನ್ನು ನಾವು ಪ್ರಶ್ನಿಸುತ್ತೇವೆ ಅಂತ ಹೇಳಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಒಂದು ವಿಷಯವಾಗಿ ಜನರಲ್ಲಿ ಚರ್ಚಿತವಾಗ್ತದೆ ಅಂತ ಖಂಡಿತ. ಹಾಗಾದರೆ ಕೃಷ್ಣ ಜಯರಾವ್ ಅವರಿಗೆ ಇರುವಂತಹ ಅವಕಾಶಗಳು ಏನು ಅಂತ ಹೇಳಿದರೆ, ರಾಜ್ಯ ಹೈಕೋರ್ಟಿನ ಪೂರ್ಣ ಪ್ರಮಾಣದ ವಿಚಾರಣೆ ನಡೆದು ತೀರ್ಪು ಬಂದ ನಂತರ ಆ ತೀರ್ಪಿಗೆ ಒಪ್ಪಿಗೆ ಸೂಚಿಸುವುದು, ಆ ಮಗುವಿಗೆ ಪರಿಹಾರವನ್ನು ಕೊಡುವುದು, ಅಲ್ಲದೆ ಆ ಹೆಣ್ಮಗುವಿಗೆ ನ್ಯಾಯ ಕೊಡುವುದು ಅಂತ ಹೇಳಿದರೆ ಕಾನೂನುಬದ್ಧ ರೀತಿಯಲ್ಲಿ ಆಕೆಯನ್ನು ಮದುವೆ ಆಗುವುದು. ಮದುವೆ ಆಗಬೇಕು ಎನ್ನುವಂಥ ಪ್ರಶ್ನೆಗೆ ಹಲವು ಉತ್ತರಗಳಿವೆ. ಆಕೆಯನ್ನು ತನ್ನ ಮನೆಗೆ ಕರೆಸಿಕೊಂಡು ಬಳಸಿಕೊಂಡದ್ದು ಕೃಷ್ಣರಾವ್. ಆಕೆಗೆ ಮದುವೆಯ ಭರವಸೆ ನೀಡಿ ಆಕೆಯನ್ನು ಬಳಸಿಕೊಂಡು ಕೊನೆಗೆ ಕೈ ಕೊಟ್ಟಿರುವುದು ಕೃಷ್ಣ ಜಯರಾವ್. ಆ ತಪ್ಪನ್ನು ಸರಿಪಡಿಸುವಂತಹ ಜವಾಬ್ದಾರಿ ಇರುವುದು ಸಹ ಕೃಷ್ಣರಾವ್ ಅವರಿಗೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೃಷ್ಣರಾವ್ ವಿದ್ಯಾರ್ಥಿ, ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದಾನೆ. ಆತನಿಗೆ ಯಾವುದೇ ರೀತಿಯ ವರಮಾನ ಇಲ್ಲ. ಆತ ಸಂಪೂರ್ಣವಾಗಿ ತನ್ನ ಮನೆಯವರನ್ನು ಅವಲಂಬಿಸಿದ್ದಾನೆ. ಆತನ ತಂದೆ ಕೋಟ್ಯಾಧೀಶ್ವರ, ಸರಿ, ತಾಯಿ ಶಿಕ್ಷಕಿಯೂ ಹೌದು, ಸಹೋದರಿಯೊಬ್ಬರು ಇದ್ದಾರೆ. ಆದ್ದರಿಂದ ಕೃಷ್ಣರಾವ್ ಅವರು ಸ್ವ ಇಚ್ಛೆಯಿಂದ ಸಂತ್ರಸ್ತ ಹೆಣ್ಣುಮಗಳನ್ನು ಮದುವೆಯಾಗುತ್ತಾನೆ ಎನ್ನುವಂತಹ ಧೈರ್ಯವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮನೆಯಲ್ಲಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೋ ಅದನ್ನು ಕೃಷ್ಣರಾವ್ ಅವರು ಸದ್ಯಕ್ಕೆ ಪಾಲಿಸಲೇಬೇಕು. ಇಲ್ಲದಿದ್ದರೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ಒಂದು ವೇಳೆ ರಾಜ್ಯ ಹೈಕೋರ್ಟು ಮದುವೆ ಆಗಲೇಬೇಕು ಎಂದು ನಿರ್ದಿಷ್ಟವಾಗಿ ಹೇಳುವ ಹಾಗಿಲ್ಲ. ಅದು
ಅವರವರ ಜೀವನದ ಹಕ್ಕು. ಯಾವುದೇ ನ್ಯಾಯಾಲಯಗಳು ಮದುವೆಯ ವಿಚಾರದಲ್ಲಿ ಇನ್ಸಿಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಹೈಕೋರ್ಟ್ ಆ ರೀತಿಯ ಆದೇಶ ಕೊಡೋದಿಲ್ಲ. ಆದರೆ ಆ ಹೆಣ್ಮಗಳೊಂದಿಗೆ ಹೊಂದಿದ್ದಂತಹ ದೈಹಿಕ ಸಂಬಂಧದಿಂದ ಜನಿಸಿರುವಂತಹ ಮಗುವಿನ ಲಾಲನೆ ಪಾಲನೆಯ ಜವಾಬ್ದಾರಿ ಕೃಷ್ಣರಾವ್ದು ಆಗಿರೋದ್ರಿಂದ ಕೃಷ್ಣರಾವ್ ಅವರ ತಂದೆ ತಾಯಿ ಅನುಕೂಲಸ್ಥರೂ ಆಗಿರುವುದರಿಂದ ಆ ಮಗುವಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯ ಸೂಚನೆ ನೀಡಿದೆ. ಕಾನೂನು ಪ್ರಕಾರವಾಗಿ ಆ ಪರಿಹಾರ ಧನ ಜಾಸ್ತಿ ಆಗಿದೆ ಎನ್ನುವಂತಹ ಅಭಿಪ್ರಾಯಗಳಿರಬಹುದು. ಆದರೆ ಹೈಕೋರ್ಟ್ನ ನ್ಯಾಯಮೂರ್ತಿಯೊಬ್ಬರು ಸಾಮಾಜಿಕ ಜವಾಬ್ದಾರಿಯಿಂದ ನೀಡಿದಂತಹ ಸೂಚನೆ ಮುಂದಿನ ವಿಚಾರಣೆಯ ನಂತರ ಬರಬಹುದಾದಂಥ ಆದೇಶಗಳು ಅದು ಎಲ್ಲವೂ ಮೇಲಿನ ಕೋರ್ಟ್ನಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಗೆ ಕಾರಣವಾಗ್ತದೆ ಎನ್ನುವುದಂತೂ ಸ್ಪಷ್ಟ. ಒಂದು ವೇಳೆ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸದೇ ಇದ್ದಲ್ಲಿ ರಾಜ್ಯ ಹೈಕೋರ್ಟ್ನ ತೀರ್ಮಾನವನ್ನು ಕೃಷ್ಣ ಜೆ ರಾವ್ ಅವರೂ ಒಪ್ಪಿಕೊಳ್ಳಬೇಕು, ಅವರ ತಂದೆ ಜಗನ್ನೀಶ ರಾವ್ ಅವರೂ ಒಪ್ಪಿಕೊಳ್ಳಬೇಕು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಮೌಖಿಕವಾಗಿ ಒಂದು ಸಲಹೆ ಕೊಟ್ಟಿದ್ದಾರೆ. ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ಮಧ್ಯಂತರ ಆದೇಶವನ್ನು ಪಾಲಿಸಿಕೊಂಡು ಮದುವೆಯಾಗಿ ನ್ಯಾಯಾಲಯದ ಮುಂದಕ್ಕೆ ಬರಬೇಕು ಎನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಅದು ಆದೇಶ ಅಲ್ಲ. ಆ ಸಲಹೆಯನ್ನು ಮಾನ್ಯ ಮಾಡಿ ಕೃಷ್ಣ ಜೆ ರಾವ್ ಅವರು ತಾನು ಪ್ರೀತಿಸಿದಂತಹ ಹೆಣ್ಮಗಳನ್ನು ಸದ್ಯದ ಪರಿಸ್ಥಿತಿಯಲ್ಲಿ ತನ್ನ ಮನೆಯವರನ್ನು ಒಪ್ಪಿಸಿಕೊಂಡು ಕಾನೂನು ಪ್ರಕಾರವಾಗಿ ವಿವಾಹವಾಗಿ ನ್ಯಾಯಾಲಯದ ಮುಂದಕ್ಕೆ ಬಂದರೆ ಅವರ ಎಲ್ಲ ಸಮಸ್ಯೆಗಳು ಒಮ್ಮೆಗೆ ಪರಿಹಾರವಾಗುತ್ತದೆ. ಇಲ್ಲ ಇದ್ದರೆ ಅವರು ಕಾನೂನಿನ ಇಕ್ಕಟ್ಟಿನಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತದೆ. ಈ ಸಮಸ್ಯೆಯಲ್ಲಿ ಅವರ ಮನೆಯವರು ಸೇರಿಕೊಳ್ತಾರೆ. ಆದ್ದರಿಂದ ಈ ಸಮಸ್ಯೆ ಆದಷ್ಟು ಶೀಘ್ರವಾಗಿ ಒಂದು ಒಡಂಬಡಿಕೆಯ ಮೂಲಕ ಪರಿಹಾರವಾಗಲಿ ಎನ್ನುವುದಂತೂ ಹಲವು ಮಂದಿಯ ಆಶಯ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹಾಕುವಂತಹ ಪ್ರಯತ್ನಗಳು ಆದರೆ ಅಂಥ ಒತ್ತಡಗಳನ್ನು ಎದುರಿಸುವಂತಹ ಛಾತಿಯನ್ನೂ ಸಹ ಕೆಲವರು ಬೆಳೆಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದ ಇದು ಎರಡು ಮನೆಯವರ ಪ್ರಶ್ನೆ. ಇಬ್ಬರು ತಪ್ಪು ಮಾಡಿದ್ದಾರೆ, ಅವರವರು ಆ ತಪ್ಪನ್ನು ಸರಿಪಡಿಸಿಕೊಳ್ಳಲೇಬೇಕು. ನ್ಯಾಯಾಲಯ ಸಹ ಅದಕ್ಕೆ ಅಸ್ತು ಅಂತದೆ.